Hi everybody. In this video, not just for teaching, it is for only the glancing what are the all kinds of the tenses. ಅಂದ್ರೆ ಒಂದೇ ಸೆಂಟೆನ್ಸ್ ಎಲ್ಲ ಕೈಂಡ್ಸ್ ಆಫ್ ದ ಟೆನ್ಸಸ್ ಅಲ್ಲಿ ಅಪ್ಲೈ ಮಾಡಿ ನೋಡಿದ್ರೆ ಅಂದ್ರೆ ಕಂಪಲೇಷನ್ ಮಾಡಿ ನೋಡಿದಾಗ ನಾವು ಎಷ್ಟು ಕಲ್ತಿದ್ದೀವಿ ಟೋಟಲಿ 12 ಕೈಂಡ್ಸ್ ಆಫ್ ದ ಟೆನ್ಸಸ್ ಅಲ್ಲಿ ಎಷ್ಟನ್ನ ಕಲ್ತಿದ್ದೀವಿ ಅಥವಾ ಮರೆತಿದ್ದೀವಿ ಇಲ್ಲಿ ಗ್ಲಾನ್ಸ್ ಆಗುತ್ತೆ. ಅದನ್ನ ಹೇಳ್ಕೊಡ್ಲಿಕ್ಕೆ ಅಂತಾನೆ ಕಂಪಲೇಷನ್ ವಿಡಿಯೋ ತಗೊಂಡಿದ್ದೀನಿ. ಆಮೇಲೆ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ. ಲಾಸ್ಟ್ ವಿಡಿಯೋ ನನ್ನ ಚಾನಲ್ ಅಲ್ಲ, ಈ ಟೆನ್ಸಸ್ ಸೀರೀಸ್ ಅಲ್ಲಿ ಲಾಸ್ಟ್ ವಿಡಿಯೋ. ಯಾಕೆಂದ್ರೆ 12 ವಿಡಿಯೋಸ್ ಆಗಿದೆ. ಇದು ಕಂಪೈಲೇಷನ್ ಯಾಕೆ ಅಂದ್ರೆ ನಾವು ರೀಕ್ಯಾಪ್ ಮಾಡಲಿಲ್ಲ ಅಂದ್ರೆ ಎಷ್ಟೊಂದು ಬಾರಿ ಮರ್ತೋಗ್ಬಿಟ್ಟಿದ್ವಿ. ಇಲ್ಲಿ ಒಂದೇ ಒಂದು ಸೆಂಟೆನ್ಸ್ ತಗೊಂಡಿದ್ದೀನಿ ಫಸ್ಟ್ ಪರ್ಸನ್ ಸಿಂಗುಲರ್ಗೆ, ಆಮೇಲೆ ಅಡಿಷನಲ್ ಆಗಿ ಇರಲಿ ಅಂತ ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ತಗೊಂಡಿದ್ದೀನಿ. ಬ್ರೀಫ್ ಆಗಿ ನಿಮಗೆ ಎಲ್ಲಿ ಏನ್ ಮಾಡಬೇಕು, ಒಟ್ಟಾರೆ 12 ಟೆನ್ಸಸ್ ಅಲ್ಲಿ ಒಂದೇ ಸೆಂಟೆನ್ಸ್ ತಗೊಂಡ್ರೆ ಏನೆಲ್ಲ ಬರ್ತದೆ ಅನ್ನೋದನ್ನ ನಿಮ್ಮ ಮುಂದೆ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನ ಅಷ್ಟೇ. ತಾಳ್ಮೆಯಿಂದ ಒಂಚೂರು ನೋಡ್ಕೊಂಡ್ರೆ ನಿಮ್ಮ ಜಾಣ್ಮೆಗೆ ಮತ್ತಷ್ಟು ಮೆರುಗು ಸಿಗುತ್ತೆ. ನೋಡಿ, ಏನಿಲ್ಲ, ಒಂದೇ ಸೆಂಟೆನ್ಸ್ ಎಲ್ಲ ಕಡೆ ತಗೊಂಡಿರೋದು. ಆ ಒಂದೇ ಸೆಂಟೆನ್ಸ್ನ ಹೇಗೆ ಟೋಟಲಿ 12 ಟೆನ್ಸಸ್ನ ನಾನು 4 ಭಾಗಗಳಾಗಿ 4 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೊತಿದ್ದೀನಿ. ಏನಂತ ಇಲ್ಲಿ ಫಸ್ಟ್ಗೆ 4 ಕ್ವಾರ್ಟರ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಕ್ವಾರ್ಟರ್ಲಿ ಸಿಂಪಲ್ ಟೆನ್ಸಸ್ 3 ಏನು, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಇದೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್, ಒಟ್ಟಾರೆ ಇವನ್ನೆಲ್ಲ ಕಂಟಿನ್ಯೂಸ್ ಟೆನ್ಸಸ್ ಅಂತ ಕರಿತೀವಿ. ಇವನ್ನ ಪರ್ಫೆಕ್ಟ್ ಟೆನ್ಸಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಪ್ರೆಸೆಂಟ್, ಪಾಸ್ಟ್, ಪರ್ಫೆಕ್ಟ್ ಬರುತ್ತೆ. ಅಲ್ಟಿಮೇಟ್ಲಿ ಲಾಸ್ಟ್ ಅಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಂತ ಇಲ್ಲೂ ಕೂಡ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಒಂದೇ ಸೆಂಟೆನ್ಸ್ ತಗೊಂಡಿದ್ದೀನಿ. ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅನ್ನೋದು ಅಂಡರ್ಲೈನ್ ಮಾಡಿದ್ದೀನಿ, ಒಂದ್ಸರಿ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಜೊತೆಗೆ ಸಿಂಪಲ್ ಟೆನ್ಸ್ ಅಲ್ಲಿ ನೋಡ್ಕೊಂಡ್ಬಿಡೋಣ. ಏನದು, ಐ ಪ್ಲೇ ಫುಟ್ಬಾಲ್. ಏನದು, ಐ ಪ್ಲೇ ಫುಟ್ಬಾಲ್. ಇಲ್ಲಿ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೆನ್ಪಿಟ್ಕೊಳ್ಳುವಂತ ವಿಚಾರ ಏನು ಇಲ್ಲ. ಏನಿದೆ ಅಂದ್ರೆ ಥರ್ಡ್ ಪರ್ಸನ್ ಒಂದನ್ನ ಯಾಕೆ ತಗೊಂಡಿದ್ರೆ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ ಮಾತ್ರ ಏನು ಮೈನ್ ವರ್ಬ್ ಇರ್ತದೋ ವರ್ಬ್ನ ಎಂಡಿಂಗ್ ಅಲ್ಲಿ ಎಸ್ ಅನ್ನೋದನ್ನ ಆಡ್ ಮಾಡ್ಬೇಕು. ಇದೊಂದಕ್ಕೋಸ್ಕರ ರಾಮ ಅಥವಾ ರಮ ಅನ್ನುವಂಥದ್ದು, ನೀವು ಇದು ಯಾವ ಜೆಂಡರ್ಗಾದ್ರೂ ತಗೊಳ್ಳಿ, ರಮ ಅಂತ ಅನ್ನೋದ್ರಾಗಲಿ ರಾಮ ಅಂತ ಅನ್ನೋದ್ರಾಗಲಿ ಅರ್ಥ ಮಾಡಿಸ್ಲಿಕ್ಕೋಸ್ಕರ ತಗೊಂಡಿದ್ದೀನಿ. ಇದು ನಾಟ್ ನೀಡೆಡ್, ಗಮನಿಸಬೇಕಾದ ವಿಚಾರಗಳಿಗೋಸ್ಕರ ರೆಡ್ ಕಲರ್ ಬರೆದಿರ್ತಕ್ಕಂಥ ಒಂದು ಮೂರು ಸೆಂಟೆನ್ಸ್ ಹಾಕಿದ್ದೀನಿ. ನೀವು ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಬ್ಲೂ ಕಲರ್ ಇರ್ತಕ್ಕಂಥ ಸೆಂಟೆನ್ಸ್ ಇಷ್ಟೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕಾಮನ್ ಆಗಿ ವರ್ಬ್ ಫಸ್ಟ್ ಫಾರ್ಮ್ ಅಲ್ಲಿ V1 ಅಲ್ಲಿ ಇರ್ತದೆ. ಥರ್ಡ್ ಪರ್ಸನ್ ಸಿಂಗುಲರ್ ಮಾತ್ರ ವರ್ಬ್ನ ಎಂಡಿಂಗ್ ಎಸ್ ಅಂತ ಸೇರಿಸ್ಕೊಳ್ತೀವಿ. ಇದಾಯ್ತಲ್ಲ, ಮುಗಿದು. ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನು, ಐ ಪ್ಲೇಡ್ ಫುಟ್ಬಾಲ್. ದಿ ಸೇಮ್ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಹೋದಾಗ ಏನಾಗುತ್ತೆ, ಈ ಪ್ಲೇ ಅನ್ನುವಂಥ ಮೈನ್ ವರ್ಡು ಇಲ್ಲಿ ಪ್ಲೇಡ್ ಆಗುತ್ತೆ. ಅಂದ್ರೆ ಎಂಡಿಂಗ್ ಅಲ್ಲಿ ಇಡಿ ಅಂತ ಆಡ್ ಮಾಡ್ಕೊತೀವಿ. ಅಂದ್ರೆ ಈ ಇದರ ಪಾಸ್ಟ್ ಟೆನ್ಸ್ ಗೋ ಇದ್ರೆ ವೆಂಟ್ ಆಗುತ್ತೆ, ಕಮ್ಮಿ ಇದ್ರೆ ಕೇಮ್ ಆಗುತ್ತೆ, ಗೊತ್ತಿದೆಯಲ್ಲ ಅದು. ಹಾಗೆ ಸಿಂಪಲ್ ಫ್ಯೂಚರ್ ಏನಾಗುತ್ತೆ, ಸೇಮ್ ಸೆಂಟೆನ್ಸ್ ಐ ಶಲ್ ಪ್ಲೇ ಫುಟ್ಬಾಲ್ ಅಂತ ಆಗುತ್ತೆ. ಐ ಶಲ್ ಯಾಕೆ ತಗೊಂಡಿದ್ದನ್ನ ಫಸ್ಟ್ ಪರ್ಸನ್ ಸಿಂಗುಲರ್ ಆದ್ರಿಂದ ಆ ಫಸ್ಟ್ ಪರ್ಸನ್ ಬಿಟ್ಟು ಸೆಕೆಂಡ್ ಅಥವಾ ಥರ್ಡ್ ಪರ್ಸನ್ ಆಗಿದ್ರೆ ಇಲ್ಲಿ ವಿಲ್ ಅಂತ ಬಳಸ್ತೀವಿ. ಇನ್ನೊಂದು ರೌಂಡ್ಗೆ ನಿಮ್ಗೆ ಇದನ್ನ ಹೇಳ್ಕೊಡ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ಬ್ಲೂ ಕಲರ್ ಇರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನೋಡ್ಕೊಳ್ಳಿ. ಇದಿಷ್ಟು 3 ಸಿಂಪಲ್ ಟೆನ್ಸಸ್ಗಳ ಬಗ್ಗೆ ಆಯ್ತು. ನೆಕ್ಸ್ಟ್ ಕ್ಯಾಟಗರಿ ಏನು, ಕಂಟಿನ್ಯೂಸ್ ಟೆನ್ಸಸ್ ಇದೆ. ನೋಡಿ, ಅಲ್ಲಿ ಮುಗಿದೆ. ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಸಿಂಪಲ್ ಆಗಿದೆ, ಅಲ್ಲಿ ಪ್ರೋಗ್ರೆಸಿಂಗ್ ಆಗಿ ಅಂದ್ರೆ ಕಂಟಿನ್ಯೂಟಿ ಇದೆ. ಕಂಟಿನ್ಯೂಟಿ ಅಂದ್ರೆ ಏನಪ್ಪ, ING ಫಾರ್ಮ್ ಅಲ್ಲಿ ಇರ್ತದೆ ವರ್ಬ್ಗಳು. ಇದ್ರ ಜೊತೆಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಬದಲಾವಣೆ ಆಗ್ತದೆ. ಏನು, ಇಲ್ಲಿ ಆಮ್, ವಾಸ್, ಈಸ್ ಬಂತು ಅಂದ್ರೆ, ಶಲ್ ಬಿ, ವಿಲ್ ಬಿ ಬಂತು ಅಂದ್ರೆ, ನೆಕ್ಸ್ಟ್ ಆ ವರ್ಬ್ ಏನಿದೆಯೋ ಅದು ING ಫಾರ್ಮ್ ಬರಲೇಬೇಕು, ಬಂದ್ರೆ ಮಾತ್ರ ಮೀನಿಂಗ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್, ದ ಸೇಮ್ ಸೆಂಟೆನ್ಸ್ ತಗೊಂಡಿದ್ದೀನಿ. ನೋಡಿ, ಹಿಂದಿನ ವಿಡಿಯೋಗಳಲ್ಲ, ಹಿಂದಿನ ವಿಡಿಯೋಗಳಲ್ಲಿ ಒಂದೊಂದು ಪರ್ಸನ್ಗೂ ಒಂದೊಂದು ನಂಬರ್ಗೂ ಕೂಡ ಬೇರೆ ಬೇರೆ ಸೆಂಟೆನ್ಸ್ ತಗೋತಿದೆ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೇ ಸೆಂಟೆನ್ಸ್ ಅನ್ನ ತಗೊಂಡು 12 ಟೈಪ್ ಅಲ್ಲಿ ಅದನ್ನು ಚೇಂಜ್ ಮಾಡಿದ್ವಿ. ಸೊ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ನೆನ್ಪಿಟ್ಕೋಬೇಕಾದ ವಿಚಾರ ಏನು, ಫಸ್ಟ್ ಪರ್ಸನ್ಗೆ ಆಮ್ ಬಳಸ್ತೀವಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ. ಥರ್ಡ್ ಪರ್ಸನ್ಗೆ ಸಿಂಗುಲರ್ ಆಗಿದ್ರೆ ಈ ಶಬ್ದ ಬಳಸ್ತೀವಿ. ಉಳಿದೋದಕ್ಕೆಲ್ಲ AR ಅನ್ನು ಬಳಸ್ತೀವಿ. ಮತ್ತೆ ವರ್ಬು ING ಫಾರ್ಮಲ್ಲಿ ಇರ್ತದೆ. ಆಬ್ಜೆಕ್ಟ್ ಏನ್ ಬೇಕಾದ್ರೂ ಇರಲಿ ಅನ್ನೋದು. ಹಾಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ ಏನು, ಇಲ್ಲಿ ನೆನ್ಪಿಟ್ಕೊಳ್ಳುವಂತ ವಿಚಾರ ಇಲ್ಲೂ ಕೂಡ ಎರಡಿದೆ. ಏನು,
ಫಸ್ಟ್ ಪರ್ಸನ್ ಸಿಂಗ್ಯುಲರು ಥರ್ಡ್ ಪರ್ಸನ್ ಸಿಂಗ್ಯುಲರ್ ವಾಸ್ ಅಂತ ಬಳಸ್ಕೊಳ್ತೀವಿ. ಉಳಿದೋದಕ್ಕೆ ವರ್ ಅಂತ ಬಳಸ್ತೀವಿ. ಎಕ್ಸಾಂಪಲ್ ವಿ ವರ್, ಯು ವರ್, ದೇ ವರ್ ಅಂತ ಬಳಸ್ತೀವಿ. ಆಸ್ ಯೂಸುವಲ್ ವರ್ಬು ಐ ಎನ್ ಜಿ ಫಾರ್ಮ್ ಇರ್ತದೆ. ಆಮೇಲೆ ಇಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಿರುತ್ತೆ ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ಗಾದ್ರೆ ಶಲ್ ಬಿ ಅಂತ ಬಳಸ್ತೀವಿ, ಉಳಿದವಕ್ಕೆಲ್ಲ ವಿಲ್ ಬಿ ಅಂತ ಬಳಸ್ತೀವಿ. ಆಮೇಲೆ ಮಾಮೂಲಿ ಐ ಎನ್ ಜಿ ಫಾರ್ಮಲ್ಲಿ ಇರುತ್ತೆ, ಯಾವುದು ಮೈನ್ ವರ್ಬು. ಹಾಗಾಗಿ ಐ ಶಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್, ಅದು ಪ್ಲೂರಲ್ ಆಗಿದ್ರೆ ವಿ ಶಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಆಗ್ತಿತ್ತು. ಕ್ಲಿಯರಾ? ಸೊ ಸಿಂಪಲ್ ಟೆನ್ಸಸ್ ಮುಗೀತು. ಆಮೇಲೆ 3 ಕಂಟಿನ್ಯೂಸ್ ಟೆನ್ಸಸ್ ಮುಗಿದಿದೆ. ಇವಿಷ್ಟು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಕನ್ಫ್ಯೂಷನ್ಸ್ ಆಗೋದೇ ನೋಡಿ ಇಲ್ಲಿಂದ. ಈ ಬಾಕ್ಸಲ್ಲಿ ಏನಿದೆ, ಇಲ್ಲಿ ಪರ್ಫೆಕ್ಟ್ ಟೆನ್ಸಸ್ ಇದೆ. ಪರ್ಫೆಕ್ಟ್ ಟೆನ್ಸಸ್ ಅಂದ್ರೆ ಏನು? ನಿಶ್ಚಿತವಾಗಿ ಪರಿಪೂರ್ಣವಾಗಿ ಕೆಲಸ ಅಕ್ಯುರೇಟ್ ಆಗಿ ಆಗಿದೆ ಅನ್ನೋದನ್ನು ತೋರಿಸುವಂತ ಬರೀ ಪರ್ಫೆಕ್ಟ್ ಟೆನ್ಸಸ್ ಇದು. ನೆಕ್ಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಆಮೇಲೆ ಅದನ್ನ ಇಲ್ಲೂ ಕೂಡ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇದೆ. ಸೇಮ್ ಸೆಂಟೆನ್ಸ್, ಐ ಹ್ಯಾವ್ ಪ್ಲೇಡ್ ಫುಟ್ಬಾಲ್. ಹೇಳಿ, ಐ ಹ್ಯಾವ್ ಪ್ಲೇಡ್ ಫುಟ್ಬಾಲ್. ಇಲ್ಲಿ ನೆನ್ಪಿಟ್ಕೋಬೇಕಾದ ವಿಚಾರ ಏನು? ಫಸ್ಟ್ ಪರ್ಸನ್ಗೆ ಮತ್ತೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಮತ್ತು ಥರ್ಡ್ ಪರ್ಸನ್ ಪ್ಲೂರಲ್ಗೆ ಹ್ಯಾವ್ ಅಂತ ಬಳಸ್ಕೊಳ್ತೀವಿ. ಇದನ್ನು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬನ್ನು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದ ಜಾಗದಲ್ಲಿ ಮಾತ್ರ ಹ್ಯಾಸ್ ಅಂತ ಬಳಸ್ಕೊತೀವಿ. ಅದಕ್ಕೆ ಥರ್ಡ್ ಪರ್ಸನ್ ಸಿಂಗ್ಯುಲರು ಸ್ವಲ್ಪ ಡಿಫರ್ ಆಗಿರುತ್ತೆ, ವ್ಯತ್ಯಾಸ ಹೊಂದಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ರೆಡ್ ಕಲರ್ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಇಲ್ಲಿ ಹ್ಯಾವ್ ಪ್ಲೇಡ್ ಎಲ್ಲದಕ್ಕೂ ಬರುತ್ತೆ, ಹ್ಯಾಸ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮಾತ್ರ ಬರುತ್ತೆ. ಮಾಮೂಲಿ ಇದು ಪಾಸ್ಟ್ ಟೆನ್ಸ್ ಅಲ್ಲ, ಇದು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ ನೋಡಿ. ಪರ್ಫೆಕ್ಟ್ ಅಂದ ತಕ್ಷಣ ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂತು ಅಂದ ತಕ್ಷಣ ಮೇನ್ ವರ್ಬು V1, V2, V3. ಪ್ರೆಸೆಂಟ್ ಅಲ್ಲ, ಪಾಸ್ಟ್ ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ ನೋಡಿ. ಗೋ, ವೆಂಟ್, ಗಾನ್, ಸಿಂಗ್, ಸ್ಯಾಂಗ್, ಸನ್, ರೈಟ್, ರೋಟ್, ರಿಟನ್ ಅಂತೀವಿ. ಆ ಥರ್ಡ್ ಫಾರ್ಮ್ನ ವರ್ಬನ್ನ ತಂದು ಇಲ್ಲಿ ಹ್ಯಾವ್ ಮುಂದೆ, ಹ್ಯಾಸ್ ಮುಂದೆ, ಹ್ಯಾಡ್ ಮುಂದೆ ಹಾಕಬೇಕಾಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇದು ಬಿಟ್ಟರೆ ಉಳಿದೆಲ್ಲ ಕಾಮನ್ ಆಗಿರುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಇದು. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಇಷ್ಟು ಗೊಂದಲ ಇಲ್ಲ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆದರೆ ಹ್ಯಾವ್, ಹ್ಯಾಸ್ ಎರಡು ಬಳಸಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅದಕ್ಕಿಂತ ಈಸಿ ಏನಪ್ಪ ಅಂದರೆ ಅವೆರಡರ ಬದಲಿಗೆ ಹ್ಯಾಡ್ ಅಂತ ಬಳಸ್ಕೊಳ್ಬೇಕಷ್ಟೆ. ಐ ಹ್ಯಾಡ್, ಯು ಹ್ಯಾಡ್, ದೇ ಹ್ಯಾಡ್, ಎಲ್ಲ ನಂಬರ್ಸ್ಗೂ ಎಲ್ಲ ಪರ್ಸನ್ಸ್ಗೂ ಹ್ಯಾಡೇ ಬರುತ್ತೆ. ಹಾಗೆ ವರ್ಬು V3 ಇರುತ್ತೆ. ಇಷ್ಟು. ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಿರುತ್ತೆ, ಶಲ್ ಹ್ಯಾವ್ ಬರ್ತದೆ ಫಸ್ಟ್ ಪರ್ಸನ್ ಮಾತ್ರ, ಉಳಿದವರಿಗೆಲ್ಲರಿಗೂ ವಿಲ್ ಹ್ಯಾವ್ ಬರ್ತದೆ. ಅಗೈನ್ ಮೈನ್ ವರ್ಬು V3 ಇರುತ್ತೆ. ಸೊ ಇಲ್ಲಿಗೆ ಈ 3 ಪರ್ಫೆಕ್ಟ್ ಟೆನ್ಸ್ಗಳ ವಿಭಿನ್ನತೆಯನ್ನು ನೋಡ್ತಾಯಿದ್ರು. ಮುಕ್ಕಾಲು ಭಾಗ ನೋಡ್ಕೊಂಡು ಇನ್ನು ಕೊನೆಯ ಕಾಲು ಭಾಗದಲ್ಲಿ ಏನಿರುತ್ತೆ, ಇದು ಪರ್ಫೆಕ್ಟ್ ಆಗೂ ಇರುತ್ತದೆ, ಕಂಟಿನ್ಯೂಸ್ ಆಗೂ ಇರ್ತದೆ. ಇಂಥದ್ದೊಂದು ಕಾಲ, ಅದನ್ನೇ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಂತ ಕರಿತೀವಿ. ಯಾಕೆ ಅಂದರೆ ಇಲ್ಲಿ ನಿಶ್ಚಿತವಾಗಿ ನಿರಂತರವಾಗಿ ಕೆಲಸ ನಡೀತದೆ, ಪರ್ಟಿಕ್ಯುಲರ್ ಆಗಿ ಪರಿಪೂರ್ಣವಾಗಿ ನಿರಂತರವಾಗಿ ಕೆಲಸ ನಡೀತಾನೆ ಇದೆ ಅಂತ ಒತ್ತಿ ಸ್ಟ್ರೆಸ್ ಮಾಡಿರುವಂಥ ಇದು ಟೆನ್ಸ್ ಆಗಿರುತ್ತೆ. ಇಲ್ಲೂ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇದೆ. ನೆನ್ಪಿಟ್ಕೋಬೇಕಾದ ವಿಚಾರ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಸೇಮ್ ಸೆಂಟೆನ್ಸ್ನ ಇಲ್ಲಿವರೆಗೂ ತಿಳಿದು ನೋಡಿ. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಫಸ್ಟ್ ಪರ್ಸನ್ಗೆ ಅಲ್ಲ. ಈ ರಾಮ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಿದೆಯಲ್ಲ, ಇಲ್ಲೂ ಕೂಡ ಪ್ರೆಸೆಂಟ್ ಎಲ್ಲಿ ಬರ್ತದೆಲ್ಲ ಥರ್ಡ್ ಪರ್ಸನ್ ಅವ್ರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳೋದು. ಸ್ವಲ್ಪ ವಿಚಿತ್ರವಾದಂಥ ಪ್ರಯೋಗಗಳವರಿಗೆ. ಇಲ್ಲಿ ಹ್ಯಾಸ್ ಬೀನ್ ಅನ್ನೋದನ್ನು ಬಿಟ್ಟರೆ ಉಳಿದ ಎಲ್ಲರಿಗೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಒಬ್ಬರಿಗೆ ಹ್ಯಾಸ್ ಬೀನ್ ಬಿಟ್ಟರೆ ಉಳಿದ ಎಲ್ಲ ನಂಬರ್ಸ್ಗೂ ಎಲ್ಲ ಪರ್ಸನ್ಸ್ಗೂ ಹ್ಯಾವ್ ಬೀನ್ ಅನ್ನೋದೇ ಬರುತ್ತೆ. ಜೊತೆಗೆ ಇಲ್ಲಿ ಬೀನ್ ಯಾಕೆ ಬಳಸ್ತೀವಿ ಅಂದರೆ ಕಂಟಿನ್ಯೂಟಿ ಇದೆಯಲ್ಲ, ಬಿ ಫಾರ್ಮ್ ಇಲ್ಲಿ ಬೀನ್ ಆಗಿರುತ್ತೆ. ಇಲ್ಲಿ ಬಿ ಬಳಸ್ತೀವಲ್ವಾ, ಇಲ್ಲಿ ಬೀನ್ ಬಳಸ್ತೀವಿ. ಜೊತೆಗೆ ವರ್ಬ್, ಮೈನ್ ವರ್ಬು ಐ ಎನ್ ಜಿ ಫಾರ್ಮಲ್ಲಿ ಇದ್ರೇ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೆಯೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೈಟ್ ಸೈಡಲ್ಲಿ ಬರೋ ಎರಡು ಕೂಡ ಇದು ಕಂಟಿನ್ಯೂಸ್ ಟೆನ್ಸ್, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್. ವ್ಯತ್ಯಾಸ ಏನು? ಇಲ್ಲಿ ಸಿಂಪಲ್ ಕಂಟಿನ್ಯೂಸ್, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆದ್ದರಿಂದ ಪರ್ಫೆಕ್ಟ್ ಅಂತ ಏನು ಬಳಕೆ ಆಗುತ್ತೋ ಅಲ್ಲಿ ಹ್ಯಾವ್, ಹ್ಯಾಡ್ ಮತ್ತು ಶೆಲ್ ಹ್ಯಾವ್, ವಿಲ್ ಹ್ಯಾವ್ ಬರ್ತದೆ. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ರಯೋಗ. ಹಾಗೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ರಯೋಗ ಹೇಗಿರುತ್ತೆ? ಸೇಮ್, ಇವೆರಡು ಗೊಂದಲ ಇರಲ್ಲ. ಇಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಬದಲಿಗೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಡ್ ಬೀನ್ ಅಂತ ಬಳಸ್ತೀವಿ.
ವಿ ಹ್ಯಾಡ್ ಬೀನ್ ಆಗ್ಬೋದು, ಯು ಹ್ಯಾಡ್ ಬೀನ್ ಆಗ್ಬೋದು, ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಏನಾದರೂ ಆಗಿರಲಿ. ಹಾಗೆ ಲಾಸ್ಟ್ ಬಂದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಲ್ಲಿ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಐ ಶಾಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಫಸ್ಟ್ ಪರ್ಸನ್ ಆದ್ದರಿಂದ ಸಿಂಗುಲರ್ ಆಗಲಿ ಪ್ಲೂರಲ್ ಆಗಲಿ ಶೆಲ್ ಬಳಸಬೇಕು. ಅನೇಕರು ಕಾಮನ್ ಆಗಿ ವಿಲ್ ಬಳಸ್ತಾರೆ, ಅದು ಅಷ್ಟೊಂದು ಮೀನಿಂಗ್ಫುಲ್ ಆಗಿರಲ್ಲ, ವರ್ತ್ಫುಲ್ ಆಗಿರಲ್ಲ ಅಂತ. ವಿಲ್ ಹ್ಯಾವ್ ಬೀನ್ ಅನ್ನ ಯಾವುದಕ್ಕೆ ಉಳಿದ ಎಲ್ಲದಕ್ಕೂ ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಅವರು ಇರ್ತಾರಲ್ಲ, ಈ ಕಡೆ ಸಿಂಗುಲರ್ ಪ್ಲೂರಲ್ ಸಿಂಗುಲರ್ 4 ಜನಕ್ಕೆ ವಿಲ್ ಹ್ಯಾವ್ ಬೀನ್ ಅನ್ನೋದನ್ನ ಬಳಸುವಂಥದ್ದು ವಾಡಿಕೆ. ಸೊ ಈಗ ಒಂದೇ ಸೆಂಟೆನ್ಸ್ ಬ್ಲೂ ಕಲರ್ ಇರೋದನ್ನ 12 ಕ್ಯಾಟಗರಿಗೆ ಬಳಸಿದ್ವಿ. ಬೇರೆ ಇನ್ನೊಮ್ಮೆ ನೀವು ಫ್ರೀ ಇದ್ದಾಗ ನೋಡಿ, ರಿವೈಂಡ್ ಮಾಡ್ಕೊಂಡು ನೋಡಿ. ಈ ಒಂದು ಸೆಂಟೆನ್ಸ್ ಯಾವುದೇ ಒಂದು ಕಾಲಮ್ನ ಸೆಂಟೆನ್ಸ್ ಇನ್ನೊಂದು ಕಡೆ ರಿಪಿಟೇಷನ್ ಆಗಿರಲ್ಲ, ಆಗಿತ್ತಂದ್ರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಅರ್ಥ. ಕನ್ನಡದ 3 ಕಾಲಗಳನ್ನ ಇಂಗ್ಲಿಷ್ನಲ್ಲಿ ವಿಭಿನ್ನವಾಗಿ ಅಂದ್ರೆ ಅಕ್ಯುರೇಟ್ ಆಗಿ ಹೇಳುವಂತ ಉದ್ದೇಶಕ್ಕೋಸ್ಕರ 12 ಸ್ಥಿತಿ 12 ಲೆವೆಲ್ ಅನ್ನ ಕೈಂಡ್ಸ್ ಆಫ್ ಟೈಮ್ ಅಂತ. ಆಕ್ಚುಲಿ ಟೆನ್ಸ್ ಅಂದ್ರೆ ಇಟ್ ಮೀನ್ಸ್ ಏನು, ಟೈಮ್ ಅನ್ನೋದನ್ನ ರೆಫರ್ ಮಾಡುವುದು. ಸೊ ನಿಶ್ಚಿತವಾಗಿ ಪರ್ಟಿಕ್ಯುಲರ್ ಆಗಿ ನಾವು ಕಟ್ ಮಾಡಿ ಹೇಳುವಂಥದ್ದನ್ನೇ ನಾವಿಲ್ಲಿ ಟೆನ್ಸಸ್ ಅಂತ ಕರಿತೀವಿ. ಅದರಿಂದ ಒಯ್ ಹಾಕಿದ್ದೀವಿ. ಇಲ್ಲಿ ಪಾಸ್ಟ್ ಅಲ್ಲಿ ಸೇಮ್ ಇರುತ್ತೆ, ರಾಮ ಪ್ಲೇಡ್ ಫುಟ್ಬಾಲ್ ಸಿಂಪಲ್ ಪಾಸ್ಟ್. ಸಿಂಪಲ್ ಫ್ಯೂಚರ್ ಅಲ್ಲಿ ರಾಮ ವಿಲ್ ಪ್ಲೇ ಫುಟ್ಬಾಲ್. ಕ್ಲಿಯರ್? ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ರಾಮ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಇದು ಬರಲಿ ರಾಮ ಅಥವಾ ರಮಾ ಬಲ್ಲಿಗೆ ಇಬ್ಬರಿದ್ರೆ ಅಥವಾ ಚಿಲ್ಡ್ರನ್ ಅಂತಿದ್ರೆ ಅಲ್ಲೇನಾಗ್ತಿತ್ತು, ಆರ್ ಅಂತ ಬರ್ತಿತ್ತು, ದೇ ಆರ್ ಅಂತ ಬರ್ತಿತ್ತು, ಚಿಲ್ಡ್ರನ್ ಆರ್ ಅಂತ ಬರ್ತಿತ್ತು. ಆಗ್ಲೂ ಕೂಡ ಮುಂದಿನ ಫಾರ್ಮೇಶನ್ ಸೇಮ್ ಇದೆ. ಬಟ್ ಇನ್ ಥರ್ಡ್ ಪರ್ಸನ್ ಸಿಂಗುಲರ್ ಆದ್ರಿಂದ ಈಸ್ ಅಂತ ಬರ್ಸಿದ್ವಿ. ಹಾಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಫಸ್ಟ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಸಿಂಗುಲರ್ ಮಾತ್ರ ವಾಸ್ ಬರುತ್ತೆ, ಉಳಿದವರಿಗೆಲ್ಲ ವರ್ ಬರುತ್ತೆ. ಇದರ ಬಲ್ಲಿ ನೆನ್ಪಿಟ್ಕೊಂಡು ಅದಕ್ಕೆ ಅಂಡರ್ಲೈನ್ ಮಾಡಿ ನೋಡಿ, ವಾಸ್ ಬಲ್ಲಿಗೆ ವರ್ ಬರುತ್ತೆ ಬೇರೆಯವ್ರಿಗಾದ್ರೆ. ಇಲ್ಲಿ ಫಸ್ಟ್ ಪರ್ಸನ್ ಸಿಂಗುಲರ್, ಥರ್ಡ್ ಪರ್ಸನ್ ಸಿಂಗುಲರ್ ಮಾತ್ರ ವಾಸ್ ಬಳಕೆ ಆಗುತ್ತೆ. ಹಾಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ರಾಮ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್. ಯಾಕೆ ವಿಲ್ ಬಿ ಅಂದ್ರೆ ಥರ್ಡ್ ಪರ್ಸನ್, ಸೆಕೆಂಡ್ ಪರ್ಸನ್ಗೂ ವಿಲ್ ಬಿನೇ, ಥರ್ಡ್ ಪರ್ಸನ್ ಪ್ಲೂರಲ್ಗೂ ವಿಲ್ ಬಿನೇ. ಬಟ್ ಇಲ್ಲಿ ಫಸ್ಟ್ ಪರ್ಸನ್ ಆದ್ರಿಂದ ಶಲ್ ಬಿ ಅಂತ ಹಾಕೊಂಡಿದ್ವಿ. ನೆನ್ಪಿಟ್ಕೊಳ್ಳೋದೇನು, ವಿಲ್ ಬಿ ಎನ್ನುವುದು ಬರಬೇಕು, ಯಾಕೆ ಮುಂದೆ ಕಂಟಿನ್ಯೂಸ್ ಟೆನ್ಸ್ ಅಂತ ತೋರಿಸ್ಲಿಕ್ಕೆ. ಹಾಗೆ ಇಲ್ಲಿ ಬಂದರೆ ಪರ್ಫೆಕ್ಟ್ ಅನ್ನೋ ವರ್ಡನ್ನು ಎಲ್ಲಿ ನೋಡ್ತಿರೋ, ಅದು ಪರ್ಫೆಕ್ಟ್ ಟೆನ್ಸ್ ಆಗಿರಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರಲಿ, ಅಲ್ಲಿ ಬರಬೇಕಾದ ವರ್ಡ್ಸು ಹ್ಯಾವ್, ಹ್ಯಾಡ್, ಹ್ಯಾಸ್ 3 ಬರ್ತದೆ. ಇಲ್ಲಿ ಹ್ಯಾಸ್ ಬರ್ದು ಥರ್ಡ್ ಪರ್ಸನ್ ಸಿಂಗುಲರ್ ಇದ್ರೆ ಹ್ಯಾವ್ ಎಲ್ಲದಕ್ಕೂ ಬರುತ್ತೆ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿದ್ರೆ ಐ ಹ್ಯಾವ್ ಪ್ಲೇಡ್ ಫುಟ್ಬಾಲ್ ಅಂತಿದ್ರೆ, ಹಾಗೆ ವಿ ಹ್ಯಾವ್ ಪ್ಲೇಡ್, ದೇ ಹ್ಯಾವ್ ಪ್ಲೇಡ್, ವಿ ಹ್ಯಾವ್ ಪ್ಲೇಡ್ ಅಂತ ಬರ್ತದೆ, ಯು ಹ್ಯಾವ್ ಪ್ಲೇಡ್ ಅಂತ ಬರುತ್ತೆ. ಥರ್ಡ್ ಪರ್ಸನ್ ಸಿಂಗುಲರ್ ಆದ್ರಿಂದ ಮಾತ್ರ ರಾಮ ಹ್ಯಾಸ್ ಪ್ಲೇಡ್ ಫುಟ್ಬಾಲ್, ಸಿ ಹ್ಯಾಸ್ ಪ್ಲೇಡ್ ಫುಟ್ಬಾಲ್. ಅದು ಬೇರೆ ಯಾವುದೇ ಥರ್ಡ್ ಪರ್ಸನ್ನು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಇಂಗ್ಲೀಷಲ್ಲಿ ಅವ್ರನ್ನ ಸಿಂಗುಲಾರಿಟಿನ ನಾವು ಸಂಬೋಧಿಸ್ತೀವಿ. ಹಾಗಾಗಿ ಹ್ಯಾಸ್ ಅನ್ನೋದನ್ನ ಬಳಸಬೇಕು. ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಸು ಹ್ಯಾವ್ ಗೋವಿಂದಲೇ ಇಲ್ಲ, ಸಿಂಪಲ್ ಆಗಿ ಹ್ಯಾಡ್. ಏನು, ಐ ಹ್ಯಾಡ್ ಪ್ಲೇಡ್ ಫುಟ್ಬಾಲ್, ಯು ಹ್ಯಾಡ್ ಪ್ಲೇಡ್ ಫುಟ್ಬಾಲ್, ಶಿ ಹ್ಯಾಡ್ ಪ್ಲೇಡ್ ಫುಟ್ಬಾಲ್, ಇಟ್ ಹ್ಯಾಡ್ ಪ್ಲೇಡ್ ಫುಟ್ಬಾಲ್. ಹ್ಯಾಡ್ ಬಂದರೆ ಕಾಮನ್ ಮುಗಿತು. ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ಫಸ್ಟ್ ಪರ್ಸನ್ಗಾದ್ರೆ ಶೆಲ್ ಹ್ಯಾವ್, ಶೆಲ್ ಮುಂದೆ ಹ್ಯಾವ್ ಜೊತೆಗೆ ಬರ್ತದೆ. ಥರ್ಡ್ ಪರ್ಸನ್ ಆದರೂ ಕೂಡ ಇಲ್ಲಿ ಫ್ಯೂಚರಲ್ಲಿ ಇಲ್ಲಿ ವಿಲ್ ಮುಂದೆ ಹ್ಯಾಸ್ ಅಂತ ಬಳಸೋವಾಗಿಲ್ಲ. ವಿಲ್ ಬಂತು ಅಂದರೆ ಥರ್ಡ್ ಪರ್ಸನ್ ಸಿಂಗುಲರ್ ಆಗಿದ್ರೆ ಫ್ಯೂಚರ್ಲಿ ಹ್ಯಾವ್ ಅಂತಾನೆ ಬಳಸಬೇಕು. ನೆನ್ಪಿಟ್ಕೊಳ್ಳಿ, ರಾಮ ವಿಲ್ ಹ್ಯಾವ್ ಪ್ಲೇಡ್ ಫುಟ್ಬಾಲ್. ಈ ಫಸ್ಟ್ ಪರ್ಸನ್ ಬಿಟ್ಟರೆ ಉಳಿದಂಥ ಸೆಕೆಂಡ್ ಪರ್ಸನ್ನ ಎರಡೂ ಸಿಂಗುಲರ್ ಕೂಡ 2 ಸೈಡ್, ಥರ್ಡ್ ಪರ್ಸನ್ನ 2 ಸೈಡ್ಗೆ ವಿಲ್ ಹ್ಯಾವ್ ಬೀನ್, ವಿಲ್ ಹ್ಯಾವ್ ಅಂತಾನೆ ಬಳಸ್ಬೇಕು. ಇಲ್ಲಿ ಪರ್ಫೆಕ್ಟ್ ಟೆನ್ಸಲ್ಲಿ ಬೀನ್ ಬರೋದು ನೋಡಿ, ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್. ಇಲ್ಲಿ ಕೂಡ 3. ಇಲ್ಲಿ ಥರ್ಡ್ ಪರ್ಸನ್ ಬಗ್ಗೆ ಹೇಳಲಿಕ್ಕೆ ಬಂದೆ ನನಗೆ 2ನೇ ರೌಂಡು. ಏನಿದು, ರಾಮ ಹ್ಯಾಸ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಹ್ಯಾಸ್ ಬಳಸಿದ್ವಲ್ಲ, ಇದು ಬರೀ ಪರ್ಫೆಕ್ಟು. ಇಲ್ಲಿ ಕಂಟಿನ್ಯೂಸ್ ಅಂದ್ರೆ ರಾಮ ಹ್ಯಾಸ್ ಬಿನ್ ಪ್ಲೇಯಿಂಗ್. ಹೀಗೆ ಇನ್ ಕೇಸ್ ಥರ್ಡ್ ಪರ್ಸನ್ ಅವರು ಪ್ಲೂರಲ್ ಆಗಿಬಿಟ್ಟಿದ್ರೆ ಇಲ್ಲಿ ದೇ ಬಂದಿದ್ರೆ ಇಲ್ಲಿ ಹ್ಯಾಸ್ ಬೇಕಿಲ್ಲ. ಇನ್ ಕೇಸ್ ದೇ ಬಂದಿದ್ರೆ ಥರ್ಡ್ ಪರ್ಸನ್ನು ಅಲ್ಲೂ ಕೂಡ, ಅಥವಾ ರಾಮ ಆ್ಯಂಡ್ ರಮಾ ಅಂತ ಒಂದು ವೇಳೆ ಕೊಟ್ಟಿದ್ದಾರೆ, ಎಡತ್ತಿದೆ ಆಗುತ್ತೆ, ನಾನು ಇನ್ನೊಂದ್ಸರಿ ಬರ್ತಿದ್ದಾರೆ ರಾಮ ಆ್ಯಂಡ್ ರಮಾ ಅಂತ ಕೊಟ್ಟಿದ್ರೆ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಬರ್ದಿತ್ತು. ಸಿಂಗುಲರ್ ಆಗಿರೋದ್ರಿಂದ ಇಲ್ಲಿ ಹ್ಯಾಸ್ ಬೀನ್. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಗೈನ್ ಈಸಿ,
ಇಲ್ಲಿ ಹೇಗೆ ಹ್ಯಾವ್ ಹ್ಯಾಸ್ದಲ್ಲಿ ಹ್ಯಾಡ್ ಹಾಕೊಂಡು ಇಲ್ಲಿ ಕೂಡ ಹ್ಯಾಡ್ ಬೀನ್ ಹಾಕೊಂಡು ಮುಂದೆ ಏನು ಬಿಫಾರ್ಮ್ನ ಮೇನ್ ವರ್ಕ್ ಮಾಡ್ಕೊಳ್ಳೋದು, ಆಬ್ಜೆಕ್ಟ್ ಬರೆಯುವಂಥದ್ದು. ಸರ್ ಕೊಟ್ಟಿರೋದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವಿ ಶಾಲ್ ಹ್ಯಾವ್ ಬೀನ್ ಫಸ್ಟ್ ಪರ್ಸನ್ಗೆ, ವಿಲ್ ಹ್ಯಾವ್ ಬೀನ್ ಉಳಿದೋದಕ್ಕೆ. ಇದು ಎಲ್ಲೆಲ್ಲಿ ಬರ್ತದೆ, ಇಷ್ಟೊಂದು ಕಾರಣಗಳು ನಮ್ಗೆ ಯಾಕೆ ಬೇಕು ಅಂತ ಕೆಲವರಿಗೆ ಕ್ವಶನ್ ಆಗ್ಬೋದು. ಎಲ್ಲೆಲ್ಲಿ ಬರ್ತದೆ ಅಂದರೆ ನಿಮಗೆ ಡೈರೆಕ್ಟ್ ಸ್ಪೀಚ್ ಕೊಟ್ಟು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಿ ಅಂದರೆ ಬರುತ್ತೆ. ಅದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ವಾಯ್ಸ್ ಚೇಂಜ್ ಮಾಡ್ತೀವಿ ನೋಡಿ. ನಮ್ಮ ವಾಯ್ಸ್ ಎಲ್ಲ ಆ್ಯಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡುವಾಗ ಇದರ ಪ್ರಜ್ಞೆ ಇಲ್ಲ ಅಂದರೆ, ಈ ಸೆನ್ಸ್ ಇಲ್ಲದವರು, ಈ 12 ಕೈಂಡ್ ಆಫ್ ದ ಸೆನ್ಸಸ್ದು ನಮಗೆ ಸೆನ್ಸ್ ಇಲ್ಲ ಅಂದರೆ ವಿ ಕಾಂಟ್ ಡೂ ದಟ್ ಪರ್ಟಿಕ್ಯುಲರ್ಲಿ. ಹಾಗಾಗಿ ನಾವು ಮೇಯ್ನಾಗಿ 10th ಗ್ರಾಮರ್, ಹೈಸ್ಕೂಲ್ ಗ್ರಾಮರ್ ಅನ್ನೋದಕ್ಕಿಂತ PU ಗ್ರಾಮರ್ನಲ್ಲಿ ಹೆಚ್ಚು ಕಡಿಮೆ ಅಪ್ ಟು 48 ಮಾರ್ಕ್ಸ್ಗೆ ಕ್ವಶನ್ ಪೇಪರಲ್ಲಿ ಗ್ರಾಮರೇ ಬಂದಿರ್ತದೆ. ನಾವೇನು ಇದುವರೆಗೆ ನನ್ನ ಎಲ್ಲ ವೀಡಿಯೋಗಳಿದೆ, ಇದು ಎಲ್ಲವೂ ಕೂಡ ಯಾರಿಗೆ ಬೇಸ್ಮೆಂಟ್ ಅಂದರೆ ಬರೀ ಪ್ರೈಮರಿ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಅಂತಲ್ಲ, PU ಮೇಯ್ನಾಗಿ PU ಮಕ್ಕಳಿಗೆ ಬೇಸ್ ಆಗುತ್ತೆ. ಜೊತೆಗೆ ಉಳಿದ ಎಲ್ಲ ಎಕ್ಸಾಮ್ಗಳಿಗೆ ಕೊಡುವಂಥ ಗ್ರಾಮರ್ ರಿಲೇಟೆಡ್ ಏನು ಟ್ರಾನ್ಸ್ಲೇಷನ್ ಅಥವಾ ಕನ್ವರ್ಷನ್ ಕೊಡ್ತಾರೋ ಅದೆಲ್ಲದಕ್ಕೂ ಮೇಯ್ನಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಆದ ತಕ್ಷಣ ಈ ಎಲ್ಲ ಟೆನ್ಸ್ಗಳ ಸೆನ್ಸ್ ಬಂದುಬಿಟ್ರೆ, ಈ ಹೆಲ್ಪಿಂಗ್ ವರ್ಬನ್ನ ನೋಡಿ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿಗೆ ಬಂದುಬಿಟ್ರೆ ನೀವು ಆರಾಮಾಗಿ ಬೇರೆ ಯಾರದೇ ಹೆಲ್ಪ್ ಇಲ್ಲದೆ ಟೈಮ್ ವೇಸ್ಟ್ ಮಾಡಿದ್ರೆ ಈಸಿಯಾಗಿ ಎಲ್ಲ ಎಕ್ಸಾಮ್ಗಳನ್ನು, ಎಲ್ಲ ಕ್ವಶನ್ಗಳನ್ನು ಅಟೆಂಡ್ ಮಾಡಿ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಸೊ ಈ ಕಂಪೈಲೇಷನ್ ವಿಡಿಯೋ ಒಂದ್ಸಾರಿ ಗ್ಲಾನ್ಸ್ ಕೊಟ್ಟಂಗೆ ಐತೆ ಎಲ್ಲದಕ್ಕೂ. ಇನ್ನು ಮುಂದಿನ ಸೀರೀಸಲ್ಲಿ ಬೇರೆ ಬೇರೆ ಚಾಪ್ಟರ್ಗಳನ್ನ ತಗೊಂಡು ಕಲಿಸುವಂಥ ಪ್ರಯತ್ನ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡು ಕನ್ಫ್ಯೂಸ್ ಆಗಿದ್ದಾರೆ ಇನ್ನೊಂದ್ಸಲ ನೋಡಿ, ಇಲ್ಲ ಕಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ಲಿದೆ, ನೋಡ್ಕೊಂಡು ಕಮ್ಯುನಿಕೇಟ್ ಮಾಡಿ. ಇಂಥ ಎಸೆನ್ಷಿಯಲ್ ಎಜುಕೇಷನಲ್ ವಿಡಿಯೋ ಜೊತೆಗೆ ವರ್ಕ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ತಾ ವಾಚ್ ಮಾಡಿ, ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಒಂದಷ್ಟು ಕಲಿಕೆ ಆಗುತ್ತೆ.